ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದ 110 ಮಿಲಿಮೀಟರ್ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿ. ನೆಲಕುರುಳಿದ 206 ಮರಗಳು, ಆಟೋ ಕಾರುಗಳು ಜಖಂ. ಸಿಲಿಕಾನ್ ಸಿಟಿಗೆ ಮುಂಗಾರು ಆರ್ಭಟ, ಭಾರಿ ಆಘಾತ. ರಾಜಧಾನಿಯಲ್ಲಿ ಸುರಿದ ವರುಣನ ಆರ್ಭಟಕ್ಕೆ ಜನರು ತತ್ತರ. ಮೇಘರಾಜನ ನರ್ತನಕ್ಕೆ ನಗರದ ಬಹುತೇಕ ರಸ್ತೆ ಜಲಾಮೃತ. ಇವತ್ತಿನಿಂದಲೇ ಹಾಲಿನ ಪರಿಷ್ಕೃತ ದರ ಜಾರಿ. ದೇಶದ ಎಲ್ಲಾ ಮಾರುಕಟ್ಟೆಯಲ್ಲೂ ಹಾಲು ದುಬಾರಿ. ಹಾಲು ಮಾರಾಟ ಒಕ್ಕೂಟ ಕೊಟ್ಟ ಕಾರಣ ಏನು ಗೊತ್ತಾ? 37 ಜನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ವಿಆರ್ಎಲ್ ಬಸ್ನಲ್ಲಿ ಸಿಲುಕಿದ ಗಾಯಾಳುಗಳನ್ನು ಹೊರತೆಗೆಯಲು ಹರಸಾಹಸ. ಪೊಲೀಸರ ಸಹಾಯದಿಂದ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನೆ. ಭವಾನಿ ರೇವಣ್ಣ ಅತ್ತ ಹಾಸನದಲ್ಲೂ ಇಲ್ಲ, ಬೆಂಗಳೂರಿನಲ್ಲೂ ಇಲ್ಲ. 4 ವಿಶೇಷ ತಂಡ ರಚನೆ ಮಾಡಿ ಭವಾನಿಗಾಗಿ ಎಸ್ಐಟಿ ಸರ್ಚಿಂಗ್. ಒಂದು ವೇಳೆ ಭವಾನಿ ಪತ್ತೆಯಾಗದಿದ್ರೆ ಎಸ್ಐಟಿ ಏನ್ ಮಾಡ್ತಾರೆ ಗೊತ್ತಾ? ಕೊಲೆ ಮಾಡಿದ ಬಳಿಕ ಮೃತದೇಹವನ್ನು ಕ್ವಾರೆಗೆ ಎಸೆದ ಕೀಚಕರು. ಫೋನ್ ಮಾಡಿ ಕರೆಯಿಸಿಕೊಂಡು ಜಗಳ ತೆಗೆದು ಕೊಲೆ. ಪೊಲೀಸರು ಆರೋಪಿಯನ್ನು ಪತ್ತೆ ಹಚ್ಚಿದ್ದೇ ರೋಚಕ ಕಹಾನಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲೋ ಬಗ್ಗೆ ಸಮೀಕ್ಷೆಗಳು ಹೇಳಿದ್ದೇನು? ಕರ್ನಾಟಕದಲ್ಲಿ ದಳಕ್ಕೆ ಕನಿಷ್ಠ 2 ಸ್ಥಾನ ಫಿಕ್ಸ್ ಎಂದ ಚುನಾವಣಾ ಸಮೀಕ್ಷೆ. ಅಶ್ಲೀಲ ವಿಡಿಯೋ ಅಪರಾಧದ ಸುಳಿಯಲ್ಲಿ ಸಿಲುಕಿರುವ ಪ್ರಜ್ವಲ್ ರೇವಣ್ಣ. ಹೊಡಿಬೇಡಿ ಪ್ಲೀಸ್ ಎಂದು ನಡು ರಸ್ತೆಯಲ್ಲೇ ಅಂಗಲಾಚಿದ ಬಾಲಿವುಡ್ ನಟಿ. ಘಟನೆಯ ಅಸಲಿ ಸಂಪೂರ್ಣ ಸತ್ಯ ಸಿಸಿಟಿವಿಯಲ್ಲಿ ಸೆರೆ. ಆಕ್ಸಿಡೆಂಟ್ ನಡೆದಾಗ ರವೀನಾ ಟಂಡನ್ ಮದ್ಯಪಾನ ಮಾಡಿದ್ರ? 90ರ ಕಾಲದಲ್ಲಿ 3 ಭಾಷೆಗಳಲ್ಲಿ ರಿಲೀಸ್ ಆದ ಸಿನಿಮಾ. ನಾಟಕದ ಕತೆ ಸಂಪತ್ತಿಗೆ ಸವಾಲಾಗಿ ಸಿನಿಮಾವಾಯಿತು. 1974ರಲ್ಲಿ ತೆರೆ ಕಂಡ ಸಿನಿಮಾಕ್ಕೆ ಇಂದು 50 ವರ್ಷದ ಸಂಭ್ರಮ. ಬಂಧನದಿಂದ ಹಿಡಿದು ವಿಚಾರಣೆವರೆಗೂ ಪ್ರಜ್ವಲ್ ಸುತ್ತ ಹೆಣ್ಣು ಮಕ್ಕಳೇ. ಪ್ರಜ್ವಲ್ ಅನ್ನು ಎಸ್ಐಟಿ ಮಹಿಳಾ ಅಧಿಕಾರಿಗಳು ಬಂಧಿಸಿ ಕರೆತಂದಿದ್ರು. ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ರೇವಣ್ಣ ಏನು ಹೇಳ್ತಿದ್ದಾರೆ? ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾರೆ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.